ದೇಸಿ ಗೇರ ಅಂತ ಬಂದಿದ ತಕ್ಷಣನೇ ಚೆಚ್ಚು ನೋಡುತ್ತಾ ನೋಡುತ್ತಾ ಈ ಶೋ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಡನಾಂಗಲ್ಲಿದ್ದೀವಿ. ಬೆಳಗ್ಗೆನೇ ಫ್ರಮ್ ಹೋಯಾನ್ ಟು ಡನಾಂಗ್ ಟ್ರಾವೆಲ್ ಮಾಡಿದ್ವಿ ಫಾರ್ 45 ಮಿನಿಟ್ಸ್. ಕ್ಯಾಬೆಲ್ಲ ಮುಂಚೆನೇ ಬುಕ್ ಆಗಿತ್ತು. ನಮ್ಮ ಹೋಟೆಲ್ಲು ಚೆಕ್-ಇನ್ ಇದ್ದಿದ್ದು 2 o'clock, ಬಟ್ ನಾವು ಅಲ್ಲಿ ಚೆಕ್-ಇನ್ ತೊಗೊತಿದ್ದೀವಿ. ಏಕೆಂದರೆ ಇವಾಗ ಬಾನಾ ಹಿಲ್ಸ್ ಹೋಗಬೇಕು. ಬಾನಾ ಹಿಲ್ಸು ಇಟ್ಸ್ ಎ 1 day ಟೂರ್. ಅದಕ್ಕೇ ಬೆಳಗ್ಗೆನೇ ಬುಕ್ ಆಗಿರೋದ್ರಿಂದ ಒಂದು 10 ಗಂಟೆ ಬಿಡಬೇಕಾಗುತ್ತೆ. ಅದಕ್ಕೆ ಬೇಗ ಹೋಟೆಲ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಹೊರಡೋಣ ಅಂತ. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಈಗ ಅರ್ಲಿ ಚೆಕ್-ಇನ್ ಆಗಿರೋದ್ರಿಂದ ಇವ್ರದ್ದು ಫ್ರೀ ಆ್ಯಕ್ಸೆಸ್ ಇಲ್ಲ. ದಟ್ಸ್ ವೈ ಒಂದು ರೂಮ್ ತೊಗೋತಾ ಇದ್ದೀವಿ. ಫಾರ್ ದ್ಯಾಟ್ ವಿ ಆರ್ ಪೇಯಿಂಗ್ ಎಕ್ಸ್ಟ್ರಾ 700 rupees. ಹಾಯ್ ಶ್ವೇತಾ, ಗುಡ್ ಮಾರ್ನಿಂಗ್. ಚಚ್ಚು ಹ್ಯಾಪಿ? ಗುಡ್ ಮಾರ್ನಿಂಗ್ ಕಂದ, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಲ್ಲ ಶ್ವೇತಾ? ಬ್ರೇಕ್ಫಾಸ್ಟ್ ಅದೆಲ್ಲ ಬೇಡ ನಿಂಗೆ. ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಓಡೋಣ ಅಂತ. ಒಂದು 7 minutes ವಾಕ್ ಅಂದ. ಸೊ ಕ್ಯಾಬಲ್ಲಿ ಹೋಗ್ತಾ ಇಲ್ಲ, ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಅಗೇನ್ ಮಳೆ ಸ್ಟಾರ್ಟ್ ಆಗಿದೆ. ರೈನ್ ಕೋಟ್ಸು ಮತ್ತು ಛತ್ರಿಗಳನ್ನ ಬ್ಯಾಗಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಅದೇ ಒಂದಷ್ಟು ಲಗೇಜ್ ಆಗಿ ಹೋಗಿದೆ. ಅಲ್ಲಿ ನೋಡಲ್ಲ ಅಪ್ಪ ನೋಡಿ. ಎಸ್, ದೇಸಿ ಗೇರ ಅಂತ. Yes, finally we reached. Chachu, say hi. Shista. Hey Shista. Shistama. Hey Shista, ನಿಂಗೆ ಏನು ಬೇಕು? ಅಲ್ಲ ಹಾಯ್ ಮಾಡ್ತಿದ್ದಾರೆ ನೋಡಿ. ಎಲ್ಲರೂ ಬೇಕು, ಸ್ಟ್ರೇಂಜರ್ಸ್. ನಾವು ಬೇಡ. ಇಟ್ಸ್ ಓಕೆ, ಇಟ್ಸ್ ಓಕೆ. ಥ್ಯಾಂಕ್ ಯು. ಅವಳಿಗೆ ಬರೀ ಇಲ್ಲಿರೋ ಕಂಡೆ ಮಾತಾಡ್ತಿದ್ದೆ. ಥ್ಯಾಂಕ್ ಯು. ನಾವು ಬಾನಾ ಹಿಲ್ಸ್ ರೀಚ್ ಆದ್ವಿ. ಆಲ್ಮೋಸ್ಟ್ ನಾವಿದ್ದಿದ್ದ ಡನಾಂಗಿಂದ ಒಂದು ಅರ್ಧ ಗಂಟೆನೂ ತೊಗೊಳ್ಲಿಲ್ಲ ಅನಿಸುತ್ತೆ. ಅಷ್ಟು ಬೇಗ ಬಂದ್ವಿ. 3 ಗಂಟೆ ಆಯಿತಾ? ನಾನು ಮಲ್ಕೊಂಡ್ಬಿಟ್ಟಿದ್ದೆ, ನಂಗೆ ಗೊತ್ತಾಗಿಲ್ಲ. ನಂಗೆ ಆ್ಯಕ್ಚುಲಿ ಸ್ಟಾಪ್ ಬಂದಿದ್ದು ಇಷ್ಟನೇ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅನಿಸ್ತಿತ್ತು. ದಿಸ್ ಇಸ್ ದ ಮೋಸ್ಟ್ ಅವೈಟೆಡ್ ಸ್ಪಾಟ್. ಅಂದರೆ ಎಷ್ಟೊಂದು ಫಿಲಮ್ಸ್ ಇಲ್ಲಿ ಶೂಟ್ ಆಗಿದೆ. ವಿಯೆಟ್ನಾಮ್ಗೆ ಹೋಗೋಣ ಅಂದಿದ ತಕ್ಷಣ ನಂಗೆ ತಲೆಯಲ್ಲಿ ಬಂದಿದ್ದು ಈ ಪ್ಲೇಸ್ಗೆ ಹೋಗ್ತೀವಲ್ವ ಅಂತ. ಸೊ ಎಸ್, ವಿ ಆರ್ ಹಿಯರ್ ನಾವ್. ಇಲ್ಲಿಂದ ನಾವು ಕ್ಯಾಬಲ್ಲಿ ಬಂದು ಇಳಿದ್ವಿ. ಎಗೇನ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅದರೊಳಗಡೆ ಏನೇನು ನೋಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಫ್ಯೂ ಮಿನಿಟ್ಸ್ ಕರ್ಕೊಂಡು ಬಂದರು ಅಷ್ಟೇ. ಈ ಕೇಬಲ್ ಕಾರ್ಸ್ ಕೂಡ ಇದೆ. ಇವಾಗ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನೋಡೋಣ. ವಾ, ಕೇಬಲ್ ಕಾರ್ಸ್ ಕಾಣಿಸ್ತಿದೆ ನೋಡಿ. ಅಷ್ಟು ನಿದ್ದೆ ಆಗಿಲ್ವಾ? ಈ ಕ್ಯಾಬಲ್ಲಿ ಬಂದಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ಬಿಟ್ಟು ಈ ಬಸ್ಸಲ್ಲಿ ಕರ್ಕೊಂಡ್ಬರ್ತಾರೆ.
Way to cable car. ಕೇಬಲ್ ಕಾರ್ ಸ್ಟೇಷನ್ ಬಂತು. ವಿಯೆಟ್ನಾಮಲ್ಲಿ ನೋಡೋಕೆ ಸಿಗೋದು ಕಾಮನ್ ಥಿಂಗ್ಸ್ ಅಂದರೆ ಅವ್ರು ಸೆಲ್ ಮಾಡೋ ಪ್ರಾಡಕ್ಟಲ್ಲಿ ಸಿಂಬಲ್ಸ್ ಆ ಥರ ಸಿಗೋದಾದರೆ ಒಂದು ಅವ್ರದ್ದು ಹ್ಯಾಟ್ ಬ್ಯಾಂಬೂಯಿಂದ ಮಾಡಿರೋದು, ಇನ್ನೊಂದು ಬಂದು ಡ್ರ್ಯಾಗನ್, ಅದು ಜಾಸ್ತಿ ಇಟ್ಟಿರ್ತಾರೆ. ಬೇಗ ಬೇಗ ಹತ್ಬೇಕು, ಬೇಗ ನಡೀರಿ. ನಿಂತ್ಕೋಬೋದಾ? ಮಸ್ತಿದೆ. You're not scared, Shasta? Chacha? Shasta? ಹೆದ್ರುಕೋಣ ಚಾನ್ಸೇ ಇಲ್ಲ. ಶಸ್ತಾ ಹ್ಯಾಪಿ? ಯಾಕೆ ಇನ್ನು ನಿದ್ದೆ ಮೂಡಲ್ಲೇ ಇದೆಯಾ? ಶಸ್ತಾ ಅಲ್ಲೋಡಲಿ ಚಚ್ಚು. ಸನ್ವರ್ಡ್ ಬಾನಾ ಹಿಲ್ಸ್. ಮಳೆ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಮೂರು ಕಾಫಿನಾ? ಹೆಂಗೆ ಪಾಪ ಕೂಗ್ತಾರಲ್ಲ? ವಾವ್ ಅಲ್ಲ ಶಸ್ತಾ? ನೋಡುತ್ತಾ ನೋಡುತ್ತಾ ನನ್ನ ವಿ ಆರ್ ಅಟ್ ದಿ ಗೋಲ್ಡನ್ ಬ್ರಿಡ್ಜ್ ಬಾನಾ ಹಿಲ್ಸ್. ಆ್ಯಕ್ಚುಲಿ ಈ ಪ್ಲೇಸ್ ನೋಡಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು. ವಿಯೆಟ್ನಾಮ್ ಹೋಗ್ತಿದ್ದೀವಿ ಅಂದರೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಬಂದಿದ್ದ ತಕ್ಷಣ ಇದೇ ಪ್ಲೇಸ್ ನನ್ನ ಲಿಸ್ಟಲ್ಲಿ ಇದ್ದಿದ್ದು. ಸೊ ಸಖತ್ ಖುಷಿ ಆಗ್ತಿತ್ತು. ಬಟ್ ದ ಥಿಂಗ್ ಈಸ್ ಮಳೆ ಬೆಳಗ್ಗೆ ಎಲ್ಲ ಇತ್ತು. 1 o'clock ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸೆಟಲ್ ಆಗುತ್ತೆ ಅಂತ ಹೇಳಿದರು. ನಾವು ಆ ಟೈಮಿಂಗ್ಸ್ ಮ್ಯಾಚ್ ಮಾಡ್ಕೊಂಡು ಬಂದ್ವಿ. ಇವಾಗ ಫುಲ್ ವ್ಯೂ ಕ್ಲಿಯರ್ ಆಗಿದೆ. ಫುಲ್ಲು ಇದಿತ್ತು, ಕ್ಲೌಡಿ ಇತ್ತು. ಇವಾಗ ಸ್ವಲ್ಪ ಚೆನ್ನಾಗಾಗಿದೆ ಅಲ್ಲ, ಚೆನ್ನಾಗಿ ಅನಿಸಿದೆ ಅಲ್ಲ. ಶಸ್ತಾನು ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಆ ಮ್ಯೂಸಿಕ್ಕು ಇದೆಲ್ಲ ಸೇರಿದ್ರೆ ಒಳ್ಳೆ ಡಿಸ್ನಿ ಲ್ಯಾಂಡ್ ಬಂದಂಗೆ ಅನಿಸ್ತಾ ಇದೆ. ಪುಟಿ ನಮ್ಮಿಬ್ರದನ್ನು ತೆಗೆಸ್ಕೊಳ್ಳೋಣ ಬಾರೋ. ಚಳಿ ಆಗ್ತಿದೆ. ನಿಂಗೇನು ಅನಿಸ್ತು? ಅಂದರೆ ಯಾವ ಪ್ಲೇಸ್ ನೋಡಿದ್ರು ನೋಡೋವ್ರಿಗೂ ಒಂದು ಖುಷಿ ಇರುತ್ತೆ. ಆಮೇಲೆ ಅಲ್ಲ ಕಂಪ್ಲೀಟ್ ಆಗಿದೆ ಗೊತ್ತಾಗಿದೆ. ಅನ್ನೋದ 2 days. ಇವತ್ತೊಂದಿನ, ನಾಳೆ ಒಂದಿನ, ನಾಡಿದ್ದು ಹೊರಡಬೇಕು.
ಬೇಗ ಡೇಸ್ ಹೊರಟೋಯ್ತು. ಆದಷ್ಟು ಕವರ್ ಮಾಡಿದ್ವಿ. ಅಂದರೆ ಸ್ಟಾರ್ಟಿಂಗಿಂದ ಹೊಚಿಮನ್ ಸಿಟಿ ಅಲ್ಲಿ ಹೋಗಿದ್ದಷ್ಟೇ, ನಾವೇನು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಆಫ್ಟರ್ ದ್ಯಾಟ್ ಹನಾಯ್ಗೆ ಹೋದ್ವಿ. ಅಲ್ಲಿಂದ ಮತ್ತೆ ಡನಾಂಗ್ ಟು ಹೊಯಾನ್, ಎಗೇನ್ ಬ್ಯಾಕ್ ಟು ಡನಾಂಗ್. ಮತ್ತು ನಾಳೆ ನಾಡಿದ್ದು ಡನಾಂಗಿಂದ ಡೈರೆಕ್ಟ್ ಫ್ಲೈಟ್ ಇಲ್ಲ, ಎಗೇನ್ ಹೊಚಿಮನ್ ಸಿಟಿ ಹೋಗಿ ಅಲ್ಲಿಂದ ಬರಬೇಕು. ಈ 8 ಡೇಸಲ್ಲಿ ಏನೇನು ಕವರ್ ಮಾಡಬೇಕು ಅಷ್ಟು ಕವರ್ ಮಾಡಿದ್ದೀವಿ. ಚೆನ್ನಾಗಿತ್ತು. ಅಂದರೆ ಫುಲ್ಲು ಒಂಥರ ಎಲ್ಲ ವಿಲೇಜ್ ಸ್ಟೈಲು. ಸಿಟಿ ಲೈಫ್ ಇಲ್ಲ, ಸಿಟಿ ಬಸ್ ಇಲ್ಲ, ಯಾವಾಗಲೂ ಮಳೆ. ಸ್ವಲ್ಪ ಮಳೆ ಕಡಿಮೆ ಇದ್ದಿದ್ರೆ ಚೆನ್ನಾಗಿ ಅನಿಸ್ತಿತ್ತು. ಇನ್ನು ಲಕ್ಕಿಲಿ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ತುಂಬ ಮಳೆ ಬಂತು. ಬಟ್ ಫಸ್ಟ್ ಡೇ ಅಷ್ಟೇ ಫಿಕ್ಸ್ ಸಿಗದೆ ಇದ್ದಿದ್ದು. ಆಲ್ಮೋಸ್ಟ್ ಅದಾದಮೇಲೆ ಸೆಕೆಂಡ್ ಡೇಯಿಂದ ಸ್ವಲ್ಪ ಸನ್ನಿನೂ ಇರ್ತಿತ್ತು. ಅವಾಗೆಲ್ಲ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಪೇರೆಂಟ್ಸ್ನ ಕೇಳಬೇಕು ಹೌ ದೇ ಫೀಲ್ ಅಬೌಟ್ ಇಟ್ ಅಲ್ಲ. ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರು ದುಬೈಗೆ ಹೋದಾಗ ಸಿಟಿ ಇಷ್ಟಪಟ್ಟಿದ್ರು. ಬಟ್ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಯಾವುದಾದ್ರೂ ನೇಚರ್ ಇರೋ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಅದು ನಮ್ಮ ತಲೆಯಲ್ಲಿ ಇತ್ತು. ಸೊ ದಿಸ್ ಟೈಮ್ ವಿ ಹ್ಯಾವ್ ಡನ್ ಇಟ್ ಅಂತ ಅನ್ಸುತ್ತೆ. ಹೇಳಿ ಅಪ್ಪ ಪಾಪ ಪಗೋಡ. ನಾವು ಇವಾಗ ಗೋಲ್ಡನ್ ಬ್ರಿಡ್ಜ್ ನೋಡ್ಕೊಂಡು ಲಿಂಗ್ ಪಗೋಡ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಲಿಂಗಂಗ್ ಪಗೋಡನ ಆನಿಯನ್ ಪಕೋಡ ಅನ್ನೋದು. ಹಪ್ಪದಿ ಆನಿಯನ್ ಪಕೋಡ. ಇದೆಲ್ಲ ಹೆಂಗ್ ಮಾಡಿದ್ದಾರೆ ಬುಟ್ಟಿ? ಆ ಕೇಬಲ್ ಕಾರ್ಸ್ ಎಲ್ಲ ಹೆಂಗ್ ಇನ್ಸ್ಟಾಲ್ ಮಾಡಿದ್ದಾರೆ ಅನ್ಸುತ್ತಲ್ಲ. She is also excited. You're excited, Shweta? ಇಷ್ಟ ಆಯ್ತಾ ಗೋಲ್ಡನ್ ಬ್ರಿಡ್ಜ್ ನಿಂಗೆ? ತಪ್ಪು ಸಾಕು ಸುಧಾರಾಗ್ತಾ ಇದೆ ನಿಂಗೆ. ಏನದು? ಶಸ್ತಾ ಇಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಪ್ಲೇಸಸ್ ಇದೆ. ಅಂದರೆ ಒಂದು ಪ್ಯಾಂಫ್ಲೆಟ್ ಕೊಟ್ಟಿದ್ದಾರೆ, ಅದರಲ್ಲಿ ಮ್ಯಾಪ್ ಇದೆ, ಅದು ನೋಡ್ಕೊಂಡು ಹೋಗಬೇಕು. ಎಲ್ಲ ವ್ಯೂನು ಸಕ್ಕತ್ತಾಗಿದೆ. ಅಂದರೆ ಫೋಟೋಸ್ಗೆ ವಿಡಿಯೋಸ್ಗೆ ಎಲ್ಲ ಕಡೆ ಚೆನ್ನಾಗಿದೆ. ಫೋಟೋಸ್ ತಗೊಂಡು ಸಾಕಾಯ್ತು. ಇದನ್ನೆಲ್ಲ ಹೆಂಗ್ ಮಾಡಿದ್ರು ಅನ್ನೋದೇ ಒಂದು ಸೋಜ್ಗ ಆಗುತ್ತೆ.
ಕೆಳಗಡೆ ಹೋಗ್ತಾ ಇಲ್ಲ, ಮೇಲಕ್ಕೆ ಹೋಗ್ತಾ ಇದೀವಿ ನಾವು. ಹಲೋ. ಮೇಲಕ್ಕೆ ಹೋಗ್ತಾ ಇದೀವಿ. ಇವಾಗ ನಾವು ಹೋಗ್ತಾ ಇರೋದು ಫ್ರೆಂಚ್ ವಿಲೇಜ್ ಅಲ್ವಾ, ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ವಿಲೇಜ್ ಮತ್ತೆ ಫ್ಯಾಂಟಸಿ ಪಾರ್ಕ್ ಅಂತ ನೋಡೋಣ ಏನಿದೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ. ಇಲ್ಲಿ ನೋಡಿ ಸಕ್ಕತ್ತಾಗಿ ಇವೆಲ್ಲ ನೋಡಕ್ಕಾಗಲ್ಲ, ಫೋಟೋಗಾತ್ರ ನೋಡ್ಬೋದು ಅಷ್ಟೇ. ಟ್ರೈನ್ ರೂಟ್ ಇದ್ದಂಗಿದೆ ಕಡೆ, ಅದು ಗ್ರೀನು. ಅದೇ ಆಲ್ಫೈನ್ ಕೋಸ್ಟರ್ ರೈಡ್ ಅದು ಅಲ್ಲಿ ಇದೆಯಲ್ಲ, ಅದೇ ಆಲ್ಫೈನ್ ಕೋಸ್ಟರ್. ಅಪ್ಪ ಅಷ್ಟು ಡೌನ್ ಇರುತ್ತಾ? ಅಲ್ಲ ಪುಟ್ಟ, ಈ ಟ್ರೈನ್ ರೂಟ್ ಇದ್ದಂಗಿದೆ ಗ್ರೀನ್ ಕಲರ್. ಅದೇ ಆಲ್ಪೈನ್ ಕೋಸ್ಟರ್, ಕೋಸ್ಟರ್ ಗಾಡಿ ಮೇಲೆ ಹೋಗೋದು ಅದ್ರಲ್ಲೇ. ಹೌದಾ? ಟ್ರೈನು. ಈ ಜಾಗ ಬಂದು ಲೂನಾ ಕ್ಯಾಸಲ್ ಅಂತ. ಅಲ್ಲಿ ಪ್ಲೇಸಸ್ ನೋಡಿದಾದ್ಮೇಲೆ ಅಂದ್ರೆ ಗೋಲ್ಡನ್ ಬ್ರಿಡ್ಜ್ ಮತ್ತೆ ಪಗೋಡ ಅಂತ ಒಂದು ಬುದ್ಧ ಪ್ಲೇಸ್ ಇದೆಯಲ್ಲ, ಅದು ನೋಡಿದ ತಕ್ಷಣ ನೆಕ್ಸ್ಟ್ ಒಂದು ಕನೆಕ್ಟಿಂಗ್ ಕೇಬಲ್ ಕಾರಲ್ಲಿ ಈ ಜಾಗಕ್ಕೆ ಬರಬೇಕು. ಫ್ರೆಂಚ್ ಕಾಲೇಜ್, ಫ್ರೆಂಚ್ ವಿಲೇಜ್ ಅನ್ಸ್ತಲ್ಲ, ಅದೇನಿರೋದು ನೆಕ್ಸ್ಟ್. ಅದು ಕೂಡ ಇದು ನೆಕ್ಸ್ಟ್ ಕಂಟಿನ್ಯೂಷನ್ ಇದೆ. ಸಖತ್ತು ಚಳಿ ಆಗ್ತಾ ಇದೆ. ನೋಡುತ್ತಾ ನೋಡುತ್ತಾ ಸಾಂಗ್ ಶೂಟ್ ಆಗಿದೆಯಲ್ಲ, ಇದ್ರ ಆಪೋಸಿಟ್ ಒಂದಷ್ಟು ಸಾಂಗ್ಸ್ ಶೂಟ್ ಆಗಿದೆ ಆ ಮೂವಿಲಿ. ಇನ್ನು ಬೇರೆ ಮೂವೀಸು ಇದೆ ಅನ್ಸುತ್ತೆ, ಬಟ್ ನಮಗೆ ಗೊತ್ತಿರೋದು ಅದೊಂದೇ, ಯಾಕಂದ್ರೆ ಅದು ನಮ್ಮ ಕನ್ನಡ ಮೂವಿ, ಅದಕ್ಕೆ ಅದು ನಮಗೆ ಗೊತ್ತಿರೋದು ಅದೊಂದೇ.
ಬಾನಾ ಹಿಲ್ಸ್ ನೋಡ್ಕೊಂಡು ಡನಾಂಗಿಗೆ ವಾಪಸ್ ಬಂದ್ವಿ. ಆಕ್ಚುಲಿ ಬಾನಾ ಹಿಲ್ಸ್ ಅಲ್ಲಿ ಇನ್ನೂ ನೋಡೋದು ತುಂಬಾ ಇತ್ತು, ಬಟ್ ನಮ್ಗೆ ಟೈಮ್ ಸಾಕಾಗ್ಲಿಲ್ಲ. ನಾವು ಮಧ್ಯಾಹ್ನ ಹಂಗೆ ಹೋಗಿದ್ದಲ್ವಾ, ಸೊ ಮಧ್ಯಾಹ್ನ ಟಿಲ್ 5:30, ಲಾಸ್ಟ್ ಕೇಬಲ್ ಕಾರ್ ಬರೋದು 5:30ಗೆ. ಅಷ್ಟೊಳಗಡೆ ಎಲ್ಲ ಫಿನಿಶ್ ಮಾಡೋದಕ್ಕೆ ನಮ್ಗೆ ಆಗ್ಲಿಲ್ಲ. ಸೊ ಯಾರಾದ್ರೂ ಬಾನಾ ಹಿಲ್ಸ್ಗೆ ಹೋಗ್ತಿದ್ರೆ, ಸನ್ಬರ್ಡ್ ಪ್ಲಾನ್ ಮಾಡ್ತಿದ್ರೆ, ಕೀಪ್ ಇಟ್ ಒನ್ ಡೇ ಎಕ್ಸ್ಕ್ಲೂಸಿವ್ಲಿ ಫಾರ್ ದ್ಯಾಟ್. ಅರ್ಧ ದಿನದಲ್ಲಿ ಕವರ್ ಮಾಡೋಕ್ಕಾಗಲ್ಲ, ಜೊತೆಗೆ ತುಂಬಾ ನಡೆಯೋದಿರುತ್ತೆ. ಯಾರನ್ನಾದ್ರೂ ನಿಮ್ಮ ಪೇರೆಂಟ್ಸು ಇನ್ಲಾಸ್ ತುಂಬಾ ಏಜ್ ಆಗಿರೋನ ಕರ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ, ಬಿಕಾಸ್ ಅಲ್ಲಿ ಯಾವುದೇ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಆಫ್ಟರ್ ಕೇಬಲ್ ಕಾರ್ ನಡ್ಕೊಂಡೇ ಓಡಾಡ್ಬೇಕು ಎಲ್ಲಾ ಕಡೆ. ಆಮೇಲೆ ಗೈಡ್ ಮಾಡಲ್ಲ, ಜಸ್ಟ್ ಒಂದೇನು ಪ್ಯಾಂಫ್ಲೆಟ್ ಕೊಡ್ತಾರೋ ಅದ್ರ ಮ್ಯಾಪ್ ನೋಡ್ಕೊಂಡು ನಾವೇ ಹುಡ್ಕೊಂಡು ಹೋಗ್ಬೇಕು, ಅವ್ರೇನು ಗೈಡ್ ಮಾಡಲ್ಲ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಎಲ್ಲಾ ಪಾಯಿಂಟ್ ವ್ಯೂ ಸಖತ್ತಾಗಿದೆ, ಫೋಟೋಸ್ ಮಸ್ತ್ ಬರುತ್ತೆ, ಎಲ್ಲ ಓಕೆ. ಬಟ್ ಥಿಂಗ್ ಇಸ್ ದೇರ್ ಇಸ್ ನೋ ಒನ್ ಟು ಗೈಡ್ ಯು. ಹಿಂಗೋಗಿ ಹಂಗೋಗಿ ದಿಸ್ ಇಸ್ ದ ಡೈರೆಕ್ಷನ್ ಅಂತ ನೀವು ಹುಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಿ ಹೋಗಂಗಿದ್ರೆ ಒನ್ ಡೇ ಕಂಪ್ಲೀಟ್ ಅದಕ್ಕೆ ಇಟ್ಕೊಳ್ಳಿ. ನಾವು ಅಲ್ಲಿಂದ ರಿಟರ್ನ್ ಬಂದು ಈಗ ಮಧ್ಯಾಹ್ನ ನಾವು ಊಟ ಮಾಡಿರಲ್ಲ, ಬೆಳಗ್ಗೆ ಇರ್ಲಿ ಬಿಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ದು, ಅದು ಲೇಟಾಗೆ ತಿಂದಿದ್ವಿ. ಮಧ್ಯಾಹ್ನ ಅದು ಇದು ಜ್ಯೂಸ್ ಅದು ತಗೊಂಡಿದ್ದು. ಸೊ ಇವಾಗ ಮತ್ತೆ ನಾವು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದ್ವಿ. ಇದು ಮ್ಯಾಸಿ ಇಂಡಿಯನ್ ರೆಸ್ಟೋರೆಂಟ್. ನಿನ್ನೆ ಕೂಡ ನಾವು ಇದೇ ರೆಸ್ಟೋರೆಂಟ್ಗೆ ಹೋಗಿದ್ದು, ಅದು ಹೋಯಾನಲ್ಲಿ ಹೋದಾಗ ಟೇಸ್ಟ್ ವೈಸ್ ಇಟ್ ವಾಸ್ ಟೂ ಗುಡ್. ಪ್ರೈಸ್ ಆಲ್ಸೋ ಓಕೆ. ನಾವು ಮೊನ್ನೆ ಕೊಡೋದಕ್ಕಿಂತ ಇದು ಪರವಾಗಿಲ್ಲ, ಕಡಿಮೆ ಇತ್ತು. ಸೊ ನಾವು ಇದನ್ನೇ ಮತ್ತೆ ಚೂಸ್ ಮಾಡಿದ್ವಿ. ಡನಾಂಗಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಇದೆ ಅನ್ಕೊಂತೀನಿ. ಊಟ ಚೆನ್ನಾಗಿತ್ತು. ಏನಂದ್ರೆ ನಾವು ಹಳೆ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲೋದ್ರೂ ನಾರ್ತ್ ಇಂಡಿಯನ್ ಸಿಕ್ತಿತ್ತು, ರೋಟಿ ಕರ್ರೆ ಅದೇ ತಿಂತಾ ಇದ್ವಿ. ಸದ್ಯ ಅದು ಸಿಕ್ಕಿದ್ರೆ ಸಾಕು ಅನ್ನಂಗಾಗಿತ್ತು. ಬಟ್ ಇಲ್ಲಿ ನೋಡಿದ್ರೆ ಸೌತ್ ಇಂಡಿಯನ್ ಅವೈಲೇಬಲ್ ಇದೆ. ಅಂದ್ರೆ ನಮ್ಗೆ ಇವತ್ತು ನಾವು ತಿಂದಿದ್ದು ಮಸಾಲೆ ದೋಸೆ, ಚಿಕನ್ ಮಸಾಲೆ ದೋಸೆ, ಇಡ್ಲಿ, ಅದೆಲ್ಲ. ಅಂದ್ರೆ ಬಂದಾಗ್ಲಿಂದ ಇಡ್ಲಿ ದೋಸೆ ಏನು ತಿಂದೇ ಇರ್ಲಿಲ್ಲ, ಇವತ್ತು ಸಿಕ್ತು. ಅದೆಲ್ಲ ತಿಂದು ಫಿನಿಶ್ ಮಾಡ್ಕೊಂಡು ಇವಾಗ ಒಂದು ಡೆಸರ್ಟ್ ತಿಂದ್ಬಿಟ್ಟು ನಾವು ಡ್ರ್ಯಾಗನ್ ಶೋಗೆ ಹೊರಡ್ಬೇಕು. ಅದು ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಇದೆ. ಈ ಹೋಟೆಲಿಂದ ಒಂದು 1/2 ಕಿಲೋಮೀಟರ್ ಇದೆ. 9:30ವರೆಗೂ ಇರುತ್ತೆ ಶೋ. ಸೊ ಡ್ರ್ಯಾಗನ್ ಬ್ರಿಡ್ಜ್ ಹತ್ರ ಹೋಗ್ತೀವಿ. ಇಷ್ಟು ನಾವು ಇವತ್ತು ನೋಡಿದ್ದ ಪ್ಲೇಸಸ್. ನಾಳೆ ಏನ್ ಮಾಡ್ತೀವಿ, ನಾಳೆ ಏನೋ ನೋಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ.
ಈ ಶೋ ನಡೆಯೋದು ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಅಂತೆ, ಅಂದರೆ 9 ಗಂಟೆಯಿಂದ 9:10ವರೆಗೂ. ಇವಾಗ 8:56 ಆಗಿದೆ, ಇನ್ನೊಂದು 4-5 ನಿಮಿಷ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಜನ ಫುಲ್ ಬಂದು ಸೇರ್ಕೊತಾರೆ. ಸೊ ನಾವು ಇಲ್ಲೇ ನಿಂತ್ಕೊಂಡು ನೋಡೋಣ ಅಂದ್ಕೊಂಡ್ವಿ. ಅಲ್ಲೂ ಹೋಗ್ಬೋದು, ಅಲ್ಲೇನು ಕಾಣಿಸ್ತಿದೆಯೋ ಅಲ್ಲಿ ನಿಂತ್ಕೊಂಡು ನೋಡ್ಬೋದು. ಬಟ್ ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆ, ಸೊ ಸೇಫ್ಟಿ ಇಲ್ಲ ಅಂತೇಳಿ ನಾವು ಇಲ್ಲೇ ನಿಂತ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಶೋ ಕ್ಯಾನ್ಸಲ್ ಆಗಿದೆಯಂತೆ. ನಾವು 9:10ವರೆಗೂ ವೆಯ್ಟ್ ಮಾಡಿದ್ವಿ. ಆಮೇಲೆ ಜನ ಎಲ್ಲ ಆ ಕಡೆಯಿಂದ ವಾಪಸ್ ಬರ್ತಿರೋದು ಕಾಣಿಸ್ತು. ಹೋಗಿ ಕೇಳಿದ್ದಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಇದಿರೋದು ವೀಕೆಂಡ್ಸ್ ಅಷ್ಟೇ, ಸ್ಯಾಟರ್ಡೆ ಸಂಡೇ. ನೋಡೋಣ, ನಮ್ಮ ನಾಳೆನೂ ಇಲ್ಲೇ ಇರ್ತೀವಿ. ನಾಳೆ ಬರೋಣ ಅಂತಿದ್ದೀವಿ. ನಾಳೆ ಬಂದ್ಬಿಟ್ಟು ನೋಡಬೇಕು. ನಾಳೆ ಏನಾದರೂ ಇದ್ದರೆ ನಾಳೆ ಬಂದು ನೋಡ್ತೀವಿ. ಇದು ನಮ್ಮ ಇವತ್ತಿನ ಡೇ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಕೂಡ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.